Srinath, working as a assistant professor in commerce at Government College for Women Scholar. Please subscribe my YouTube channel Sri Commerce Classes and share to your friends also. In previous session, we had discussion on different process of capital budgeting. In this session, we are going to discuss some important techniques of capital budgeting. The techniques of capital budgeting are broadly classified into two categories. One is traditional methods, which is also known as non-discounting techniques. Another one is modern methods, which is also known as discounting techniques. See, why we call it as a non-discounting techniques? Because under traditional method, we are not using discounting factor to find out the evaluate the investment proposals. Investment proposal evaluate ಮಾಡೋಕ್ಕೆ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಯೂಸ್ ಮಾಡೋದಿಲ್ಲ. ಅದಕ್ಕೆ ಟ್ರೆಡಿಷನಲ್ ಮೆಥಡ್ಸ್ನ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ಸು ಅಂತೀವಿ. ಐ ರಿಪೀಟ್ ಒನ್ ಮೋರ್ ಟೈಮ್. ಅಂಡರ್ ಟ್ರೆಡಿಷನಲ್ ಮೆಥಡ್ಸ್ ವಿ ಆರ್ ನಾಟ್ ಯೂಸಿಂಗ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಟು ಇವ್ಯಾಲ್ಯುವೇಟ್ ದಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್. In case of modern methods, to evaluate the investment proposals, we are going to use the discounting factor. Therefore, modern methods is also known as discounting technique methods. Under traditional methods, mainly there are two techniques. One is payback method. Another one is accounting rate of return. ಅದಕ್ಕೆ ಶಾರ್ಟ್ ಫಾರ್ಮ್ ಬಂದುಬಿಟ್ಟು ARR ಅಂತೀವಿ. ಇದ್ರ ಜೊತೆಗೆ ಇನ್ನೂ 2-3 ಬರುತ್ತೆ, ಬಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟೇ ಸಾಕು. ಅಂಡರ್ modern methods, there are some techniques. First one is net present value method. In short, we call it as a NPV method. Second one is profitability index method. In short, we called PI method. Third one is internal rate of return, IRR method. And terminal value method and discounted payback period method. These are ನಮ್ಮ ಪಾರ್ಟ್ ಆಫ್ ಸಿಲೆಬಸಲ್ಲಿ ಇಲ್ಲ, ಬಟ್ ನಮ್ಮ ಪಾರ್ಟ್ ಆಫ್ ಸಿಲೆಬಸಲ್ಲಿ ಈ 3 ಇಂಪಾರ್ಟೆಂಟ್ ಮೆಥಡ್ಸ್ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಒಂದು NPV ಮೆಥಡ್, PI ಮತ್ತು IRR, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್. ಸೊ ಈ ಮೂರು ಮಾಡರ್ನ್ ಮೆಥಡ್ಸಲ್ಲಿ ಬರುತ್ತೆ. ಪೇಬ್ಯಾಕ್ ಪೀರಿಯಡ್ ಮೆಥಡ್ ಮತ್ತು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಇವೆರಡು ಟ್ರೆಡಿಷನಲ್ ಮೆಥಡ್ಸಲ್ಲಿ ಬರುತ್ತೆ. ಸೊ ಐ ರಿಪೀಟ್ ಒನ್ ಮೋರ್ ಟೈಮ್. So techniques of capital budgeting is broadly classified into two categories: traditional methods ಮತ್ತು modern methods. Traditional methods ಅಲ್ಲಿ 2 ಬರುತ್ತೆ, payback period ಮತ್ತು accounting rate of return. ಸೊ ಇವೆರಡರಲ್ಲಿ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡಲ್ಲ ಟು ಇವ್ಯಾಲ್ಯುವೇಟ್ ದಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್. ಇನ್ ಮಾಡರ್ನ್ ಮೆಥಡ್ಸಲ್ಲಿ 3 ಬರುತ್ತೆ. ಓಕೆ, ಒಂದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಫಿಟಬಲ್ ಇಂಡೆಕ್ಸ್ ಆ್ಯಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಈ 3 ಬರುತ್ತೆ. ಈ ಮೂರು ಮೆಥಡ್ಸ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ನ ನಾವು ಇವ್ಯಾಲ್ಯುವೇಟ್ ಮಾಡಬೇಕಾದ್ರೆ ವಿ ಯೂಸ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಯೂಸ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಕಂಡುಹಿಡಿತೀವಿ. ಬೈ ಯೂಸಿಂಗ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ವಿ ಗೋಯಿಂಗ್ ಟು ಫೈಂಡ್ ಔಟ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಕಂಡುಹಿಡಿತೀವಿ. ಸೊ ಅದಕ್ಕೆ ಈ ಮಾಡರ್ನ್ ಮೆಥಡ್ಸ್ನ ಡಿಸ್ಕೌಂಟಿಂಗ್ ಟೆಕ್ನಿಕ್ಸು ಅಂತೀವಿ. ಸೊ ಒಂದೊಂದೇ ಟೆಕ್ನಿಕ್ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ ಪೇಬ್ಯಾಕ್ ಪೀರಿಯಡ್ ಮೆಥಡ್. See, this method is simplest and most widely used method. ಸೊ ಪೇಬ್ಯಾಕ್ ಪೀರಿಯಡ್ ಮೆಥಡನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಆ್ಯಂಡ್ ಅರ್ಥನೂ ತುಂಬ ಈಸಿಯಾಗಿ ಆಗುತ್ತೆ. ಪೇಬ್ಯಾಕ್ ಪೀರಿಯಡ್ ಈಸ್ ದಿ ಟೈಮ್ ರಿಕ್ವೈರ್ಡ್ ಟು ರಿಕವರ್ ದಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಸಿಂಪಲ್ ಆಗಿರ್ಬೇಕಾದ್ರೆ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು 10 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ರತಿ ವರ್ಷ ನನಗೆ 1 ಲಕ್ಷ, ನೆಕ್ಸ್ಟ್ ಇಯರ್ 1.25 ಲಕ್ಷ, ನೆಕ್ಸ್ಟ್ ಇಯರ್ 2 ಲ್ಯಾಕ್ಸ್, ಅದು ನೆಕ್ಸ್ಟ್ ಇಯರ್ 3 ಲ್ಯಾಕ್ಸ್, ಈ ರೀತಿ ಪ್ರತಿ ವರ್ಷ ನನಗೆ ರಿಟರ್ನ್ ಬರ್ತಾ ಇರುತ್ತೆ. ಸೊ ನಾನು ಹಾಕಿರೋ ಬಂಡವಾಳ ನನಗೆ ಎಷ್ಟು ವರ್ಷದಲ್ಲಿ ನನಗೆ ವಾಪಸ್ ಬರುತ್ತೆ, ರಿಟರ್ನ್ ಬರುತ್ತೆ. ನಾನು ಇನಿಷಿಯಲಿ ಹಾಕಿರೋ ಬಂಡವಾಳ, ನನ್ನ ಕ್ಯಾಪಿಟಲು ಎಷ್ಟು ವರ್ಷದಲ್ಲಿ ನನಗೆ ರಿಟರ್ನ್ ಬರುತ್ತೆ. ಮೇ ಬಿ 3 ಇಯರ್ಸಲ್ಲಿ ಬರ್ಬೋದು, 4 ಇಯರ್ಸ್ ಇರ್ಬೋದು, 5 ಇಯರ್ಸ್ ಇರ್ಬೋದು. ಸೊ ಅದು ಎಷ್ಟು ವರ್ಷದಲ್ಲಿ ರಿಟರ್ನ್ ಬರುತ್ತೆ ಅಂತ ಕಂಡುಹಿಡಿಯುವಂಥ ಟೆಕ್ನಿಕ್ ನಾವೇಂತೀವಿ, ಪೇ ಬ್ಯಾಕ್ ಪೀರಿಯಡ್. ಪೇ ಬ್ಯಾಕ್ ಏನು ಬ್ಯಾಕ್ ಬರುತ್ತೆ, ವಾಟ್ ಆರ್ ವಿ ಇನ್ವೆಸ್ಟೆಡ್ ಇನ್ ದಿ ಬಿಸ್ನೆಸ್. ನಾವು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಕ್ಯಾಪಿಟಲ್ ಎಷ್ಟು ವರ್ಷ ನಮ್ಗೆ ರಿಟರ್ನ್ ಬರುತ್ತೆ. ಪೇ ಬ್ಯಾಕ್ ಪೀರಿಯಡ್ ಈಸ್ ದಿ ಟೈಮ್ ರಿಕ್ವೈರ್ಡ್ ಟು ರಿಕವರ್ ದಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ನಾವು ಹಾಕಿರೋ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ವರ್ಷದಲ್ಲಿ ನಮಗೆ ರಿಟರ್ನ್ ಬರುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ಕ್ಯಾಶ್ ಫ್ಲೋ ಆ್ಯಂಡ್ ಈಸ್ ಎ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್.
ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ಕ್ಯಾಶ್ ಇನ್ಫ್ಲೋಸ್. ಕ್ಯಾಶ್ ಇನ್ಫ್ಲೋಸ್ ಅಂದರೆ ಆಫ್ಟರ್ ಇನ್ವೆಸ್ಟಿಂಗ್ ಕ್ಯಾಪಿಟಲ್ ಪ್ರತಿ ವರ್ಷ ರಿಟರ್ನ್ ಬರುತ್ತೆ. ಆ ರಿಟರ್ನ್ ಏನಂತೀವಿ, ಕ್ಯಾಶ್ ಇನ್ಫ್ಲೋ ಅಂತೀವಿ. ನಾವು ಫಸ್ಟ್ ಟೈಮ್ ಹಾಕೋ ಬಂಡವಾಳನ ಕ್ಯಾಶ್ ಔಟ್ಫ್ಲೋ ಅಂತೀವಿ. ನಾವು ಬಂಡವಾಳ ಹಾಕಿದ್ಮೇಲೆ ನಮಗೆ ಎವ್ರಿ ಇಯರ್ ರಿಟರ್ನ್ ಬರುತ್ತೆ, ಅದನ್ನು ಕ್ಯಾಶ್ ಇನ್ಫ್ಲೋ ಅಂತೀವಿ. ಇದು ಪೇ ಬ್ಯಾಕ್ ಪೀರಿಯಡ್ ಕಂಡುಹಿಡಿಯೋಕ್ಕೆ 2 ಫಾರ್ಮುಲಾಸ್ ಇದೆ. ದೇ ಆರ್ 2 ಫಾರ್ಮುಲಾಸ್ ಟು ಫೈಂಡ್ ಔಟ್ ದಿ ಪೇ ಬ್ಯಾಕ್ ಪೀರಿಯಡ್. ಸೊ ದಿಸ್ ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ಲಾಗಿ ಕೇಳಿಸ್ಕೊಡಿ. ಅದು ರಿಪೀಟ್ ಟ್ವೈಸ್, 2 ಸಲ ರಿಪೀಟ್ ಮಾಡ್ತೀವಿ. ದೇರ್ ಆರ್ 2 ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ದಿ ಪೇ ಬ್ಯಾಕ್ ಪೀರಿಯಡ್. ಸೊ ಯಾವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ, ಫಸ್ಟ್ ಒನ್, ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಈವನ್ ಆರ್ ಈಕ್ವಲ್. ಫಾರ್ ಎಕ್ಸಾಂಪಲ್, ನಾನು 10 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ವರ್ಷ 50,000 ರೂಪಾಯಿ ರಿಟರ್ನ್ ಬರ್ತಾ ಇರುತ್ತೆ. ಅದನ್ನು ನಾವೇಂತೀವಿ, ಕ್ಯಾಶ್ ಇನ್ಫ್ಲೋ ಅಂತೀವಿ. ಪ್ರತಿ ವರ್ಷ ನನಗೆ 50,000 ರೂಪಾಯಿ ರಿಟರ್ನ್ ಬರ್ತಾ ಇದೆ. ಸೊ ಕ್ಯಾಶ್ ಇನ್ಫ್ಲೋಸ್ ಹೆಂಗಿದೆ, ಈವನ್ ಆಗಿದೆ, 50,000. ಯಾವಾಗ ಕ್ಯಾಶ್ ಇನ್ಫ್ಲೋಸ್ ಈವನ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ, ಆವಾಗ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಕ್ಯಾಶ್ ಔಟ್ಫ್ಲೋ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ರಿಪೀಟ್ ಒನ್ ಮೋರ್ ಟೈಮ್, ದಿಸ್ ಫಾರ್ಮುಲಾ ವಿಲ್ ಬಿ ಯೂಸ್ಡ್ ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಈವನ್. ಕ್ಯಾಶ್ ಇನ್ಫ್ಲೋ ಅಂದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬಂಡವಾಳ ಹಾಕಿದ್ಮೇಲೆ ಪ್ರತಿ ವರ್ಷ ರಿಟರ್ನ್ ಬರುತ್ತೆ. ಆ ರಿಟರ್ನ್ ಬರೋದನ್ನು ನಾವು ಏನಂತೀವಿ, ಕ್ಯಾಶ್ ಇನ್ಫ್ಲೋ ಅಂತೀವಿ. ಯಾವಾಗ ಕ್ಯಾಶ್ ಇನ್ಫ್ಲೋ ಈವನ್ ಆಗಿರುತ್ತೆ, ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಯಾವಾಗ ಕ್ಯಾಶ್ ಇನ್ಫ್ಲೋಸ್ ಈವನ್ ಆಗಿರೋದಿಲ್ವೋ, ಅನ್ಈವನ್ ಆಗುತ್ತೋ, ಆವಾಗ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಇ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಅಂತ. ಇ ಈಸ್ ಈಕ್ವಲ್ ಟು ಇಯರ್ ಇಮ್ಮಿಡಿಯೇಟ್ಲಿ ಪ್ರಿಸೀಡಿಂಗ್ ಇಯರ್ ಟು ರಿಕವರಿ, ಬಿ ಈಸ್ ಈಕ್ವಲ್ ಟು ಅಮೌಂಟ್ ಲೆಫ್ಟ್ ಟು ಬಿ ರಿಕವರಿ, ಸಿ ಈಸ್ ಈಕ್ವಲ್ ಟು ಕ್ಯಾಶ್ ಇನ್ಫ್ಲೋ ಡ್ಯೂರಿಂಗ್ ದಿ ಇಯರ್ ಆಫ್ ಫೈನಲ್ ರಿಕವರಿ. ಸೊ ಇದನ್ನು ನಾನು ವಿತ್ ಪ್ರಾಬ್ಲಮ್ ಇದ್ದಾಗ ಎಕ್ಸ್ಪ್ಲೇನ್ ಮಾಡೋದಾದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಅದರ್ವೈಸ್ ಇವಾಗ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಫಾರ್ಮುಲಾ ವೈಲ್ ಎಕ್ಸ್ಪ್ಲೇನಿಂಗ್ ದಿ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಮೋರ್ ನೋಟ್ ಇದೆ, ನಾವು ಸೆಕೆಂಡ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ನೈಡ್ ಟು ಕ್ಯಾಲ್ಕುಲೇಟ್ ದಿ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂತ. ಆ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಅದನ್ನು ನಾವು ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಮಾಡ್ತೀನಿ. ನೆಕ್ಸ್ಟು ಡಿಸಿಷನ್ ಕ್ರೈಟೀರಿಯಾ ಅಂತ. ಸೊ ನಾವು ಡಿಸಿಷನ್ ಕ್ರೈಟೀರಿಯಾ ಹೆಂಗೆ ಅಂತ, ಫಾರ್ ಎಕ್ಸಾಂಪಲ್, ದೇರ್ ಆರ್ 4 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಇದೆ. 4 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್, 1 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅವಾಗ ನಾವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ, ಪೇ ಬ್ಯಾಕ್ ಪೀರಿಯಡ್ ಟೆಕ್ನಿಕ್ ಯೂಸ್ ಮಾಡಿ 4ರಲ್ಲಿ 1 ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಸೆಲೆಕ್ಟ್ ಮಾಡಬೇಕು. ಅದನ್ನು ಯಾವ ಸೆಲೆಕ್ಟ್ ಮಾಡ್ತೀವಿ ಅಂದರೆ, ಯಾವ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸಲ್ಲಿ ಪೇ ಬ್ಯಾಕ್ ಪೀರಿಯಡ್ ಕಡಿಮೆ ಇರುತ್ತೋ ಆ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಸೊ ಡಿಸಿಷನ್ ಕ್ರೈಟೀರಿಯಾ ಬಂದುಬಿಟ್ಟು, ಪ್ರಾಜೆಕ್ಟ್ ವಿತ್ ಲೋಯರ್ ಪೇ ಬ್ಯಾಕ್ ಪೀರಿಯಡ್ ಶುಡ್ ಬಿ ಸೆಲೆಕ್ಟೆಡ್. 4 ಪ್ರಪೋಸಲ್ಸ್ ಇರುತ್ತೆ, 4ಕ್ಕೂ ನಾವು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಯೂಸ್ ಮಾಡಿಕೊಂಡು ಆನ್ಸರ್ ಕಂಡುಹಿಡಿತೀವಿ. ಸೊ ಯಾವ ಸೆಲೆಕ್ಟ್ ಮಾಡ್ಕೊಂಬೋದು, ಯಾವ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸಲ್ಲಿ ಪೇ ಬ್ಯಾಕ್ ಪೀರಿಯಡ್ ಕಡಿಮೆ ಇರುತ್ತೋ ಆ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೊತೀವಿ. ನೆಕ್ಸ್ಟು ಮೆರಿಟ್ಸ್ ಆಫ್ ಪೇ ಬ್ಯಾಕ್ ಪೀರಿಯಡ್. ಮೆರಿಟ್ ಡಿಸ್ಕಸ್ ಮಾಡೋಣ. ಫಸ್ಟ್ ಮೆರಿಟ್ ಬಂದುಬಿಟ್ಟು, ಇಟ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ದಟ್ ಈಸ್ ದಿ ಫಂಡಮೆಂಟಲ್ ಅಡ್ವಾಂಟೇಜಸ್ ಮೆರಿಟ್ಸ್ ಆಫ್ ದಿ. ಎರಡಕ್ಕೂ ಬರುತ್ತೆ, ಪೇ ಬ್ಯಾಕ್ ಪೀರಿಯಡ್ಗೂ ಇದು ಬರೀಬೋದು, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ಗೂ ಇದು ಬರೀಬೋದು. ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಕ್ಯಾಲ್ಕುಲೇಟ್. ಫಸ್ಟ್ ಪಾಯಿಂಟ್ ಏನು, ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಕ್ಯಾಲ್ಕುಲೇಟ್. ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಇನ್ ಕೇಸ್ ಆಫ್ ದೋಸ್ ಇಂಡಸ್ಟ್ರೀಸ್ ವೇರ್ ದಟ್ ಈಸ್ ಎ ಲಾಟ್ ಆಫ್ ಅನ್ಸರ್ಟನಿಟಿ. ಸೊ ಯಾವ ಇಂಡಸ್ಟ್ರೀಸ್ಗೆ ಈ ಟೆಕ್ನಿಕ್ ತುಂಬ ಜಾಸ್ತಿ ಸೂಟೇಬಲ್ ಆಗುತ್ತಂದರೆ, ಯಾವ ಇಂಡಸ್ಟ್ರೀಸಲ್ಲಿ ಅನ್ಸರ್ಟನಿಟಿ ಇರುತ್ತೋ, ಇನ್ಸ್ಟೆಬಿಲಿಟಿ ಇರುತ್ತೋ ಅಂಥ ಇಂಡಸ್ಟ್ರೀಸಲ್ಲಿ ನಾವು ಪೇ ಬ್ಯಾಕ್ ಪೀರಿಯಡ್ ಮುಖಾಂತರ ಸೊ ನಾವು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ನ ಇವ್ಯಾಲ್ಯುವೇಟ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು, ಇಟ್ ಮೆಷರ್ಸ್ ಲಿಕ್ವಿಡಿಟಿ ಆಫ್ ದಿ ಇನ್ವೆಸ್ಟ್ಮೆಂಟ್. ಅನದರ್ ಇಂಪಾರ್ಟೆಂಟ್ ಮೆರಿಟ್ಸ್ ಆಫ್ ದಿಸ್ ಮೆಥಡ್ ಈಸ್ ಇಟ್ ಮೆಷರ್ಸ್. ನಾವು ಲಿಕ್ವಿಡಿಟಿ ಪೊಸಿಷನ್ನ ಇದು ಮೆಷರ್ ಮಾಡುತ್ತೆ.
one more thing, this method is more appropriate for them to know how quickly they should get their investment back. ಸೊ ಹಾಕಿರೋ ಬಂಡವಾಳ ಎಷ್ಟು ಬೇಗ ನಮ್ಗೆ ವಾಪಸ್ ಬರುತ್ತೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಆ ಮೆಥಡಲ್ಲಿ, ಪೇ ಬ್ಯಾಕ್ ಪೀರಿಯಡ್ ಮೆಥಡಲ್ಲಿ. ಸೊ ಅದೇ ರೀತಿ ಕೆಲವು ಡಿಮೆರಿಟ್ಸ್ ಇದೆ. ಫಂಡಮೆಂಟಲ್ ಡಿಮೆರಿಟ್ ಅಂದರೆ ದಿಸ್ ಮೆಥಡ್ ಡಸ್ ನಾಟ್ ಕನ್ಸಿಡರ್ ದಿ ಟೈಮ್ ವ್ಯಾಲ್ಯೂ ಮನಿ. ಫಂಡಮೆಂಟಲ್ ಡಿಸ್ಅಡ್ವಾಂಟೇಜಸ್ ಆ ಡಿಮೆರಿಟ್. ಪೇ ಬ್ಯಾಕ್ ಮೆರಿಟಲ್ಲಿ ನಾವು ಟೈಮ್ ವ್ಯಾಲ್ಯೂ ಮನಿನ ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾಕೆಂದರೆ ವಿ ಆರ್ ನಾಟ್ ಯೂಸಿಂಗ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಕಂಡುಹಿಡಿಯೋದಿಲ್ಲ. ಸೊ ವಿ ಆರ್ ನಾಟ್ ಕನ್ಸಿಡರಿಂಗ್ ದಿ ಟೈಮ್ ವ್ಯಾಲ್ಯೂ ಆಫ್ ಮನಿ. ಅನದರ್ ಡಿಮೆರಿಟ್ಸ್ ಬಂದುಬಿಟ್ಟು ದಿಸ್ ಮೆಥಡ್ ನೆಗ್ಲೆಕ್ಟ್ಸ್ ದಿ ಕ್ಯಾಶ್ ಫ್ಲೋಸ್ ಅಕರಿಂಗ್ ಆಫ್ಟರ್ ದಿ ಪೇ ಬ್ಯಾಕ್ ಪೀರಿಯಡ್. ಸೊ ನಾವು ಕ್ಯಾಶ್ ಇನ್ಫ್ಲೋ ಯಾವಾಗ ತೊಗೊತೀವಿ ಅಂದರೆ ನಾವು ಎಷ್ಟು ಬಂಡವಾಳ ಹಾಕಿರ್ತೀವೋ ಅದು ರಿಟರ್ನ್ ಬರೋ ತನಕ ನಾವು ಕ್ಯಾಶ್ ಇನ್ಫ್ಲೋಸ್ನ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಇನ್ವೆಸ್ಟೆಡ್ 50 lakhs, 50 ಲಕ್ಷ ರೂಪಾಯಿ ಹಾಕಿಬಿಟ್ಟು ನಾನು ಏನು ಮಾಡಿದ್ದೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಪ್ರತಿ ವರ್ಷ ನನಗೆ ಪ್ರತಿ ತಿಂಗಳು 5 ಲಕ್ಷ, 6 ಲಕ್ಷ, 3 ಲಕ್ಷ ರಿಟರ್ನ್ ಬರ್ತಾಯಿದೆ. ಸೊ ನಾನು ಕ್ಯಾಶ್ ಇನ್ಫ್ಲೋಸ್ ಎಲ್ಲಿ ತೊಗೊತೀನಿ, ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ರಿಕವರಿ ಆಗೋ ತನಕ ನಾನು ಕ್ಯಾಶ್ ಇನ್ಫ್ಲೋಸ್ನ ಕನ್ಸಿಡರ್ ಮಾಡ್ತೀವಿ. ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು, 50 lakhs. 50 lakhs ರಿಕವರಿ ಆಗೋ ತನಕ ನಾನು ಕನ್ಸಿಡರ್ ಮಾಡ್ತೀನಿ ಕ್ಯಾಶ್ ಇನ್ಫ್ಲೋಸ್ನ. 50 lakhs ಆದಮೇಲೂ ಮತ್ತೆ ನನಗೆ ಏನು ಬರ್ತಾ ಇರುತ್ತೆ, ರಿಟರ್ನ್ ಬರ್ತಾ ಇರುತ್ತೆ. ಆ ಕ್ಯಾಶ್ ಇನ್ಫ್ಲೋಸ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಫಂಡಮೆಂಟಲ್ ಡ್ರಾಬ್ಯಾಕ್ ಇನ್ ಕೇಸ್ ಆಫ್ ಪೇ ಬ್ಯಾಕ್ ಪೀರಿಯಡ್. ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಮೆಥಡ್ ಡಸ್ ನಾಟ್ ಕನ್ಸಿಡರ್ ದಿ ರಿಸ್ಕ್ ಫ್ಯಾಕ್ಟರ್. ಫಂಡಮೆಂಟಲ್ ಡಿಸ್ಅಡ್ವಾಂಟೇಜಸ್. ಈ 2 ಪಾಯಿಂಟ್ ಕಾಮನ್ ಆಗಿ ಬರುತ್ತೆ. ಒಂದು, ಟೈಮ್ ವ್ಯಾಲ್ಯೂ ಮನಿನೇ ಕನ್ಸಿಡರ್ ಮಾಡೋದಿಲ್ಲ, ರಿಸ್ಕ್ ಫ್ಯಾಕ್ಟರ್ನು ಕನ್ಸಿಡರ್ ಮಾಡೋದಿಲ್ಲ. ಅದ್ರ ಜೊತೆಗೆ ಇಟ್ ಆಲ್ಸೋ ಇಗ್ನೋರ್ಸ್ ದಿ ಇಂಟ್ರೆಸ್ಟ್ ಫ್ಯಾಕ್ಟರ್. ಇಂಟ್ರೆಸ್ಟ್ ಫ್ಯಾಕ್ಟರ್ನು ಇದು ಇಗ್ನೋರ್ ಮಾಡುತ್ತೆ. ಸೊ ಈ 3 ಪಾಯಿಂಟು ಯಾವುದು, ಟೈಮ್ ವ್ಯಾಲ್ಯೂ ಮನಿನೇ ಕನ್ಸಿಡರ್ ಮಾಡೋದಿಲ್ಲ, ರಿಸ್ಕ್ ಫ್ಯಾಕ್ಟರ್ನು ಕನ್ಸಿಡರ್ ಮಾಡೋದಿಲ್ಲ, ಇಂಟ್ರೆಸ್ಟ್ ಫ್ಯಾಕ್ಟರ್ನು ಕನ್ಸಿಡರ್ ಮಾಡೋದು. ಈ 3 ಪಾಯಿಂಟ್ ಡಿಸ್ಅಡ್ವಾಂಟೇಜಸ್ನ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ಗೂ ಬರೀಬೋದು. ಯಾಕಂದರೆ ಇವೆರಡು ಟ್ರೆಡಿಷನಲ್ ಮೆಥಡ್ಸ್. ಎರಡೂ ಮೆಥಡ್ಸಲ್ಲಿ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಫಸ್ಟ್ ಒನ್ ಯಾವುದು, ಪೇ ಬ್ಯಾಕ್ ಪೀರಿಯಡ್. ಸೆಕೆಂಡು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಇದನ್ನು ಶಾರ್ಟ್ ಫಾರ್ಮಲ್ಲಿ ARR ಅಂತೀವಿ. ARR ಅಂದರೆ ಎರಡೂ ಆಗುತ್ತೆ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನು ಆಗುತ್ತೆ, ಆವ್ರೇಜ್ ರೇಟ್ ಆಫ್ ರಿಟರ್ನು ಆಗುತ್ತೆ. ಸೊ ನಾರ್ಮಲಾಗಿ ಪ್ರಾಬ್ಲಮಲ್ಲಿ ಏನು ಕೇಳ್ತಾರೆ ಅಂದರೆ ಕ್ಯಾಲ್ಕುಲೇಟ್ ARR ಅಂತಾರೆ. ಯಾವಾಗ ಅವ್ರು ARR ಅಂದರೆ ವಿ ಅಸ್ಯೂಮ್ ದಟ್ ಇಟ್ ಈಸ್ ಎ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂದ್ಕೊತೀವಿ. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಈಸ್ ಆಲ್ಸೋ ನೋನ್ ಆ್ಯಸ್ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಆರ್ ARR ಈಸ್ ಎ ಫೈನಾನ್ಷಿಯಲ್ ರೇಷಿಯೋ used in capital budgeting. So capital budgeting are used model one of the ratio. The ratio does not take into account of concept of time value money. So ನಾವು ARRನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೈಮ್ ವ್ಯಾಲ್ಯೂ ಮನಿನ ಕನ್ಸಿಡರ್ ಮಾಡೋದಿಲ್ಲ. ARR ಕ್ಯಾಲ್ಕುಲೇಟ್ಸ್ ದಿ ರಿಟರ್ನ್ ಜನರೇಟೆಡ್ ಫ್ರಮ್ ದಿ ನೆಟ್ ಇನ್ಕಮ್ ಆಫ್ ದಿ ಪ್ರಪೋಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ ಮೀನಿಂಗ್. ಸೊ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನು ಅಂದರೆ, ಸೊ ಇಲ್ಲಿ 2 ಫಾರ್ಮುಲಾ ಬರುತ್ತೆ. ಒಂದು, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ, ಆವ್ರೇಜ್ ರೇಟ್ ಆಫ್ ರಿಟರ್ನ್ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಸೊ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು ಆವ್ರೇಜ್ ಆ್ಯನ್ಯುವಲ್ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಆವ್ರೇಜ್ ಆ್ಯನ್ಯುವಲ್ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ಆವ್ರೇಜ್ ತೊಗೊಬೇಕು. ಸೊ ಆವ್ರೇಜ್ ತೊಗೊಬೇಕಾದ್ರೆ ಆ್ಯನ್ಯುವಲ್ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಮತ್ತು ಡಿಪ್ರಿಸಿಯೇಷನ್ ಡಿವೈಡೆಡ್ ಬೈ ಲೈಫ್ ತೊಗೊಂಡ್ರೆ ನಮಗೆ ಆವ್ರೇಜ್ ಸಿಗುತ್ತೆ, ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಇನ್ನೊಂದಿದೆ ARR ಅಂದರೆ ಅದಕ್ಕೆ ಇನ್ನೊಂದು ಆವ್ರೇಜ್ ರೇಟ್ ಆಫ್ ರಿಟರ್ನ್ ಅಂತೀವಿ. ಸೊ ಇಲ್ಲಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ಗೂ ಆವ್ರೇಜ್ ರೇಟ್ ಆಫ್ ರಿಟರ್ನ್ಗೂ ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ ಡಿನಾಮಿನೇಟರ್ ಏನಾಗುತ್ತೆ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಇಲ್ಲಿ ಡಿನಾಮಿನೇಟರು ಆವ್ರೇಜ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಆವ್ರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್. ದಿಸ್ ಇಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಆವ್ರೇಜ್ ಇನ್ವೆಸ್ಟ್ಮೆಂಟ್. ಸೊ ಐ ವಿಲ್ ರಿಪೀಟ್ ಒನ್ ಮೋರ್ ಟೈಮ್. ದೇರ್ ಆರ್ 2 ಫಾರ್ಮುಲಾಸ್ ಆರ್ ದೇರ್. ಒಂದು ಫಸ್ಟ್ ಒನ್ ಬಂದುಬಿಟ್ಟು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಸೆಕೆಂಡ್ ಒನ್ ಈಸ್ ಆವ್ರೇಜ್ ರೇಟ್ ಆಫ್ ರಿಟರ್ನ್. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ಗೂ ಆವ್ರೇಜ್ ರೇಟ್ ಆಫ್ ರಿಟರ್ನ್ಗೂ
ಸೊ ಅಪ್ಪರ್ ಕೇಸಲ್ಲಿ ಒಂದೇ ಬರುತ್ತೆ. ಲೋವರ್ ಕೇಸಲ್ಲಿ ಏನಾಗುತ್ತೆ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನಲ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಆವ್ರೇಜ್ ರೇಟ್ ಆಫ್ ರಿಟರ್ನ್ಗೆ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಸೊ ಇಟ್ ಈಸ್ ಸಿಂಪಲ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಆಲ್ರೆಡಿ ಈ ಪಾಯಿಂಟ್ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇಟ್ ಟೇಕ್ಸ್ ಇಂಟು ಅಕೌಂಟ್ಸ್ ಆಫ್ ಆಲ್ ಸೇವಿಂಗ್ಸ್ ಓವರ್ ದಿ ಎಂಟೈರ್ ಪೀರಿಯಡ್ ಆಫ್ ಇನ್ವೆಸ್ಟ್ಮೆಂಟ್. ಇಟ್ ಕನ್ಸಿಡರ್ ದಿ ಸೇವಿಂಗ್ಸ್. ಅದ್ರ ಜೊತೆಗೆ ಇಟ್ ಬೇಸ್ಡ್ ಆನ್ ಅಕೌಂಟಿಂಗ್ ಪ್ರಾಫಿಟ್ ರಾದರ್ ದೆನ್ ಕ್ಯಾಶ್ ಇನ್ಫ್ಲೋ. ದೀಸ್ ಒಂದು ಫಂಡಮೆಂಟಲ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಎಸ್ ಈ ಒಂದು ಮೆಥಡ್ ಬಿಟ್ಟು ಮಿಕ್ಕಿದ ಎಲ್ಲ ಮೆಥಡ್ಸಲ್ಲಿ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕ್ಯಾಶ್ ಇನ್ಫ್ಲೋಸ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಈ ಮೆಥಡಲ್ಲಿ ಮಾತ್ರ ನಾವೇನು ಕನ್ಸಿಡರ್ ಮಾಡ್ತೀವಿ, ಪ್ರಾಫಿಟ್ನ ಕನ್ಸಿಡರ್ ಮಾಡ್ತೀವಿ. ನೆನ್ಪಿಟ್ಕೊಡಿ, ಎಕ್ಸೆಪ್ಟ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಇನ್ ಆಲ್ ಮೆಥಡ್ಸ್, ಪೇಬ್ಯಾಕ್ ಪೀರಿಯಡ್ ಇರ್ಬೋದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇರ್ಬೋದು, IR ಇರ್ಬೋದು, ಪ್ರಾಫಿಟೇಬಲ್ ಇಂಡೆಕ್ಸ್ ಇರ್ಬೋದು, ಪ್ರತಿಯೊಂದು ಮೆಥಡಲ್ಲಿ ವಿ ಗೋಯಿಂಗ್ ಟು ಕನ್ಸಿಡರ್ ಕ್ಯಾಶ್ ಇನ್ಫ್ಲೋನ ಬೇಸಾಗಿ ಇಟ್ಕೊಂಡು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಓನ್ಲಿ ವಿ ಕನ್ಸಿಡರ್ ಪ್ರಾಫಿಟ್. ಇಟ್ ಮೆಷರ್ಸ್ ದಿ ಬೆನಿಫಿಟ್ಸ್ ಇನ್ ಪರ್ಸೆಂಟೇಜ್ ವಿಚ್ ಮೇಕ್ಸ್ ಇಟ್ ಈಸಿಯರ್ ಟು ಕಂಪೇರ್ ವಿತ್ ಅದರ್ ಪ್ರಾಜೆಕ್ಟ್ಸ್. ಸೊ ನಾವು ಯಾವಾಗ ಮಲ್ಟಿಪ್ಲೈ ವಿತ್ 100 ಮಾಡಿದಾಗ ಆನ್ಸರ್ ಹೆಂಗೆ ಬರುತ್ತೆ, ಪರ್ಸೆಂಟೇಜಲ್ಲಿ ಬರುತ್ತೆ. ಸೊ ಯಾವಾಗ ಆನ್ಸರ್ ಪರ್ಸೆಂಟೇಜ್ ಬರುತ್ತೋ ಕಂಪ್ಯಾರಿಸನ್ ನಮಗೇನಾಗುತ್ತೆ, ಈಸಿ ಆಗುತ್ತೆ. ಸೊ ದೆರ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಅದೇ ಫಂಡಮೆಂಟಲ್ ಫಸ್ಟ್ ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ಈ 3 ಪಾಯಿಂಟ್ ಮತ್ತೆ ರಿಪೀಟ್ ಆಗುತ್ತೆ. ಯಾವುದು? ಇಗ್ನೋರ್ಸ್ ದಿ ಟೈಮ್ ವ್ಯಾಲ್ಯೂ ಮನಿ, ಇಗ್ನೋರ್ಸ್ ದಿ ರಿಸ್ಕ್ ಫ್ಯಾಕ್ಟರ್, ಇಗ್ನೋರ್ಸ್ ದಿ ಇಂಟ್ರೆಸ್ಟ್ ಫ್ಯಾಕ್ಟರ್. ಆ ಮೂರೂ ಕಾಮನ್ ಆಗಿ ಬರೀರಿ. ಯಾವುದು? ಟೈಮ್ ವ್ಯಾಲ್ಯೂ ಮನಿನ ಇಗ್ನೋರ್ ಮಾಡುತ್ತೆ, ರಿಸ್ಕ್ ಫ್ಯಾಕ್ಟರ್ನ ಇಗ್ನೋರ್ ಮಾಡುತ್ತೆ, ಇಂಟ್ರೆಸ್ಟ್ ಫ್ಯಾಕ್ಟರ್ನು ಇಗ್ನೋರ್ ಮಾಡುತ್ತೆ. ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ಅಕೌಂಟಿಂಗ್ ಪ್ರಾಫಿಟ್ ರಾದರ್ ದೆನ್ ಕ್ಯಾಶ್ ಇನ್ಫ್ಲೋಸ್. ಅಂದರೆ ಅವಾಗೆ ರಿಪೀಟ್ ಮಾಡೋದೆಲ್ಲ. ಸೊ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಕಂಡುಹಿಡಬೇಕಾದ್ರೆ ನಾವು ಪ್ರಾಫಿಟ್ನ ಕನ್ಸಿಡರ್ ಮಾಡ್ತೀವಿ, ಕ್ಯಾಶ್ ಇನ್ಫ್ಲೋಸ್ನ ಕನ್ಸಿಡರ್ ಮಾಡೋದಿಲ್ಲ. ದಿಸ್ ಮೆಥಡ್ ಇಗ್ನೋರ್ಸ್ ದಿ ಸೈಜ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಅನದರ್ ಡಿಸ್ಅಡ್ವಾಂಟೇಜಸ್ ಆರ್ ಡಿಮೆರಿಟ್ಸ್ ಆಫ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಸೊ ಇಲ್ಲಿ ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ನ ನಾವು ಇನಿಷಿಯಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀವಲ್ಲ ಆ ಇನ್ವೆಸ್ಟ್ಮೆಂಟ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ನೆಕ್ಸ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದನ್ನು ನೆಕ್ಸ್ಟ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ.